ಡೇ 1 ಆಫ್ ಲಾಂಗ್ ವಿಡಿಯೋ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೈಲೈಟ್ಸ್ ಏನೆಲ್ಲ ಈ ದಿನ ನಾವು ಮಾಡಿದ್ರಿ ಅಂದ್ಬಿಟ್ಟು ಹೈಲೈಟ್ಸಲ್ಲಿ ತೋರಿಸಿದ್ದೀನಿ. ಇವತ್ತು ಮಾರ್ಕೆಟಿಂದ ಚಿಕ್ಕಡೆಕಾಯಿ ತಂದಿದ್ರು. ಸೊ ಚಿಕ್ಕಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕ್ಕಡೆಕಾಯಿನ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅಲ್ಲಿ 2-3 ವಿಸಿಲ್ ಬರೋವರೆಗೂ ಬಿಡಬೇಕು. ಮತ್ತು ಒಂದು ದೊಡ್ಡ ಆನಿಯನ್ನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದರಲ್ಲಿ ವಿಸಿಲ್ ಬಂತು, 2-3 ವಿಸಿಲ್ ಬಂದರೆ ಸಾಕು. ಮಾಡೋದಕ್ಕೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಮಗ ಆಲ್ರೆಡಿ ಎದ್ದಿದ್ದ. ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಮತ್ತು ಚೆನ್ನಾಗಿ ಫ್ರೈ ಆದಮೇಲೆ ಈ ಸೋಸಿರೋ ಚಿಕ್ಕಡೆಕಾಯಿ ಅದಕ್ಕೂ ಮತ್ತು ಪೌಡರ್ ಮಾಡಿ ಇಟ್ಕೊಂಡಿರೋ ಒಣಮೆಣ್ಸಿನ್ಕಾಯಿ ಮತ್ತು ಕಡಲೆಬೀಜ ಪೌಡರ್ನ ಹಾಕ್ಕೋಬೇಕು. ಮತ್ತು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಸ್ವಲ್ಪ ಚಪಾತಿ ಮಾಡಿ ನನ್ನ ಮಗನಿಗೆ ತಿನ್ನಿಸೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ. ಅವ್ನ ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು. ಜಾಗದಲ್ಲಿ ಒಂದು ಹತ್ರ ಸುಮ್ಮನೆ ಕುತ್ಕೊಳಲ್ಲ, ಇವನೊಂದು ಕ್ಷಣ ಸುಮ್ಮನೆ ಇರಲ್ಲ. ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ. ಅವನಿಗೆ ತಿನ್ನಿಸೋದೇ ಒಂದು ದೊಡ್ಡ ಕೆಲಸ ನನಗೆ. ಅವ್ನ ಇಟ್ಕೊಂಡು ಇಷ್ಟೆಲ್ಲ ಮಾಡೋದು ದೊಡ್ಡ ವಿಷಯ. ನಾನು ರೈಸ್ ಮಿಲ್ ಹತ್ರ ಹೋಗಿದ್ರಿ, ರಾಗಿ ಹಿಟ್ಟು ಆಗೋಗಿತ್ತು, ಆಡಿಸ್ಕೊಬರಕ್ಕೆ ಹೋಗಿದ್ರಿ. ಮತ್ತು ರಾತ್ರಿ ನನ್ನ ಮಗನಿಗೆ ರಾಗಿ ಸರಿ ಮಾಡಿದೆ. ಅವನಿವಾಗ 11 ತಿಂಗಳು ಅವನಿಗೆ. ಸೊ ಅದಕ್ಕೆ ಸ್ವಲ್ಪ ಗಟ್ಟಿ ಮುದ್ದೆ ಥರ ಮಾಡ್ತೀನಿ. ಅದರಲ್ಲಿ ಸ್ವಲ್ಪ ತುಪ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತಿನ್ನಿಸ್ತೀನಿ. ಇವಾಗಿನ್ನೂ ಸ್ಟಾರ್ಟ್ ಮಾಡಿದ್ದಾನೆ ನಿಂತ್ಕೊಳೋದಕ್ಕೆ. ಅವನು ಕೈ ಹಿಡ್ಕೊಂಡು ನಿಂತ್ಕೋತಾನೆ. ತಿನ್ನಿಸೋಷ್ಟರಲ್ಲಿ 7:15 ಆಗಿತ್ತು. ಮತ್ತು ಮಲ್ಕೊಂಡ ಅವನು. ಕೆಲಸ ಇತ್ತು, ಅದೆಲ್ಲ ಮಾಡಿಕೊಂಡೆ. ಆಮೇಲೆ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ. 9 ಗಂಟೆ ಮೇಲಾಯಿತು. ಇದು ನನ್ನ ಇವತ್ತಿನ ವಿಡಿಯೋ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.